ಎಲ್ಲರಿಗೆ ನಮಸ್ಕಾರ ರೀ. ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಾಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಹಂಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಲೈಕ್ಸ ಕಮೆಂಟ್ಸ ಮಾಡೋದ ಮರಿಬೇಡ್ರಿ. ಮತ್ತೆ ಏನು ಮಾಡೋದು ಮಾರಯ್ಯ, ಈಕಿ ನಮ್ಮ ಬೇಬಿ ಒಬ್ಬಿಕೆ ನೀನು ಬರಂಗ ಕಾಣಂಗಿಲ್ಲ. ನಾನೇ ಪಾಪುನ ಕರ್ಕೊಂಡು ಬರಾಕತ್ತಾನೆ ಅಂತಂದು ನನಗೆ ಫೋನ್ ಹಚ್ಚಿ ನಾನು ಎತ್ತಲಿಲ್ದಕ್ಕೆ ಅದೇನ ರೆಕಾರ್ಡರ್ ಮಾಡಿ ಕಳ್ಸಾಳ್ರಿಪ್ಪ. ಏನು ಮಾಡಲಿ, ಇದು ಒಂದು ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಲಬ್ ಡಬ್ ಹೊಡ್ಯಾಕತ್ತೈತಿ. ಏನು ಮಾಡೋದಪ್ಪ ದೇವ್ರ ಪರಮಾತ್ಮ, ನೀನ ಕಾಪಾಡಪ್ಪ. ಏನು ಮಾಡಲಿ, ಎಲ್ಲಿ ಕುಂದ್ರಂಗೆ ಆಗೋಲ್ದೆ, ನಿಂದ್ರಂಗೆ ಆಗೋಲ್ದೆ. ಏನು ಮಾಡಲಿ, ಫೋನ್ ಮಾಡಲಿ ಇನ್ನೊಂದ್ಸರಿ. ಫೋನ್ ಮಾಡಿದ್ರೆ ಎತ್ತವಲ್ರಿಪ್ಪ ಆಕಿ. ಏನು ಮಾಡಲಿ, ನಮ್ಮ ಕಲ್ಲವನ ಮುಂದೆ ಏನಾರ ಬಂದು ನಿಂತೆ ನಿನ್ನ ಗಂಡ ದುಬೈ ಒಳಗೆ ನನ್ನ ಮದುವೆ ಆಗ್ಯಾನ, ಒಂದು ಮಗುನೂ ಕೊಟ್ಟಾನ ಅಂತಂದು ಬಂದು ನಿಂತ್ಲಂದ್ರೆ ನಮ್ಮ ಕಲ್ಲಮ್ಮ ಅವ್ರ ರುದ್ರಕಾಳಿಯಾಗಿ ನಂದು ಚಂದ ಕತ್ತರಿಸಿ ಮಾಲಿ ಮಾಡಿ ಕೊಳ್ಳಾಗ ಹಾಕ್ಕೊಂತಾಳ. ಏನು ಮಾಡೋದಪ್ಪ ದೇವ್ರ ಪರಮಾತ್ಮ ಬಸವಣ್ಣ, ದಾರಿ ತೋರಿಸ್ಪ, ನೀನು ದಾರಿ ತೋರಿಸ ನಂಗೆ. ಏನು ಮಾಡಲಿ, ತಿಳಿದಂಗೆ ಎರಡು ದೋಣಿ ಮ್ಯಾಗ ಕಾಲಿಟ್ಬಿಟ್ಟನಪ್ಪ ದೇವ್ರ ಪರಮಾತ್ಮ. ಹೆಂಗಾರ ಮಾಡಿ ಒಂದು ದೋಣಿನ ಸೈಡಿಗೆ ಕಳಿಸ್ಬಿಡಪ್ಪ. ಇಲ್ಲಿರೋ ದೋಣಿಗೆ ಏನಾರ ಗೊತ್ತಾತಂದ್ರೆ ನನ್ನ ಕಡ್ದೆ ಹೆಡ್ಗಿ ತುಂಬಿ ನೀರಾಗ ಚರಗನ ಚಲ್ತಾಳ. ಏನು ಮಾಡಿದೆ ಒಂದು ತಿಳಿವಲ್ದೆ. ಏನು ಮಾಡಲಿ, ಫೋನ್ ಮಾಡಿದ್ರೆ ಫೋನು ಎತ್ತುವಲ್ಲಕ್ಕಿ ನಮ್ಮ ಬೇಬಿ. ಹೇಳೀನಿ ಇನ್ನೊಂದು 2 ತಿಂಗಳದಾಗ ನಾನು ಬರ್ತೀನಿ, ನೀ ಯಾಕೆ ಅವಸರ ಪಡಾಕತ್ತಿ ಬೇಬಿ ಅಂತಂದ್ರು ಕೇಳವಲ್ಲರಿಪ್ಪ. ಬರ್ತಾನೆ ಅಂತಂದು ಅನ್ನಕತ್ತಾಳ. ಬಿಡ್ತಾನೆ ಬರಾಕತ್ತಾನೆ ಅಂದ್ಲ. ನನಗರ ಇದು ದಡ್ಡ ಬಡ್ಡ ಹೊಡ್ಕೊಳಕತ್ತೈತಿ. ಏನು ಮಾಡಲಿ. ಹರಿ 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 ಅಯ್ಯಯ್ಯ ಇವ್ಕರ್ ಕಿವಿ ಬಂದಾದು ನಾವೇ ಹರಿ ರೀ ಅಂತಂದೆ ಚೀರಾಕತ್ತಾನಿ. ಹೊಳೆ ನೋಡೋಲ್ಲ, ಕಿವಿ ಏನಾರ ಡಮ್ಗಿ ಮರಾದು ನಾವೇ. ತಡಿ ನೋಡ್ತಾನಿ. ಅರೀ ಕಿವಿ ಡಮರಾಗ್ಯೋ, ಮುಗಿತ್ ನೋಡಿ ಕತಿ. ಕೈ ಸನ್ನಿ ಬಾಯ್ಸನ್ನಿ ಮಾಡಲಾತ್ ನನ್ನ ಬಳೆ. ಹೋಗು ನೋನ, ನಮ್ಮ ಕಲ್ಲಮ್ಮ ಯಾಕೆ ಹಿಂಗೆ ಕೈ ಸನ್ನಿ ಮಾಡಕತ್ತಾಳ? ಈಕಿಗೆ ಏನಾತೋ ಮರಯ್ಯ. ಏನಾತ ಕಲ್ಲಮ್ಮ? ಅಯ್ಯಯ್ಯ ಇದ್ರ ಏನಾಯ್ತ್ರಿ ಇದಕ್ಕೆ? ಕೈ ಹಿಂಗ ಮಾಡಕತ್ತಾನಿ, ಇಲ್ಲಿ ಯಾಕೆ ನಿಂತಿದಿ ಅಂತಂದ್ರೆ ಏನ್ ಕಲ್ಲಮ್ಮ ಅಂತತಿ. ಕಣ್ಣು ಹೋದು ನಾವೇ. ಅಯ್ಯಯ್ಯ ನೀವೇ ಇಲ್ಲೇ ಯಾಕ ನಿಂತೀರಿ? ಹೋಗೋ ಮಾರಯ್ಯ, ಮೇಲ್ಸಾಕ ಚೀರೋ ಕಲ್ಲಮ್ಮ. ಕಿವ್ಯಾನು ತಮಟಿ ಹರಿದ ಹೋಗ್ಬೇಕು ನಾವೇ, ಹಂಗ ಚೀರಾಕತ್ತಿಯಲ್ಲ. ಹಾಪ ಕೇಳಿಸ್ತವೆ. ಆಗಲೇ ರೀ ಅಂತಂದೆ 4-5 ಸರಿ ಕರೆದೆ, ಹೊಳ್ಳಿ ನೋಡ್ಲಿಲ್ಲಲ್ಲ. ಕಿವಿ ಬಂದಾಗಿರ್ಬೇಕವ, ಡಮರಾಗ್ಯವು ಕಿವಿ ಅಂತಂದ್ರೆ ಮತ್ತೆ ನಾನು ಮುಂದ್ಕತ ಬಂದೆ. ಕೈ ಸನ್ನಿ ಬಾಯಿ ಸನ್ನಿ ಮಾಡಕತ್ತೆ. ಪುಣ್ಯಕ ಏನಾಗಿಲ್ಲಪ್ಪ, ಕಣ್ಣೆ ಕಿವಿ ಎರಡು ಚಲೋನಾದವ ಮಾರಯ್ಯ. ಈಗ ನನ್ನ ಟೆನ್ಷನ್ಯಾಗ ನಾನು ಸಾಯಕತ್ತಾನೆ. ನಮ್ಮ ಕಲ್ಲ ಮುಂದೊಂದ್ರಿಪ್ಪ. ಏನು ಮಾಡಲಿ, ಅಲ್ಲಿ ಈಕಿ ತಂಗಿ ಬರಾಕತ್ತಾಳ ಅಂತಂದು ಈಕಿಗೆ ಏನಾರ ಗೊತ್ತಿಗೀತಾತೆ ನನ್ನ ನಡುವು ಸೀಳೆ ಬಿಡ್ತಾಳ. 2 ಹೋಳು ಮಾಡ್ತಾಳ. ನಾನು ಅತ್ತಾಗೊಂದು ಹೋಳ ಇತ್ತಾಗೊಂದು ಹೋಳ ಮಾಡಿ ಇಲ್ಲೇ ಗಿಡಕ್ಕೆ ಜೋತ್ ಬಿಟ್ಲ. ಹೇಳಕ್ಕೆ ಬರಂಗಿಲ್ಲ. ರುದ್ರಕಾಳಿ ಭದ್ರಕಾಳಿ ಆ ಕಾಳೇನ. ಏನು ಮಾಡದ, ಆಕಿ ಬೇಬಿ ನೋಡಿದ್ರ ಫೋನ ಎತ್ತುವಲ್ಲ. ಏನು ಮಾಡ್ಲಿಪ್ಪ, ಏನು ಮಾಡಲಿ ಅಂತಂದ ಗೊತ್ತಾಗೋದು. ಅರಿ ಅಯ್ಯ ಏನಾತೆ? ಯಾಕ ಹಿಂಗ ಹೆದರ್ಕೊಂಡಂಗ ಬೆವರಾಕತ್ತೀರಿ? ಏನಾರ ನೋಡಿ ಹೆದರಿದ್ರೆ ಏನಿತ್ತ? ಯಾವ ನಾಯಿ ಬಂದಿಲ್ಲ, ಕಾಯಿ ಬಂದಿಲ್ಲ, ಗೋಬಿ ಬಂದಿಲ್ಲ, ಎದಕ್ಕ ಹೆದರಿ ಹಿಂಗ ನಿಂತೀರಿ? ಹರಿ ಅಲ್ಲೋ ಕಲ್ಲಮ್ಮ, ಹಿಂಗನ ಮಾತಾಡದ ನಾ ಏನ ಅಷ್ಟ
ಹೆದ್ರ ಪುಕ್ಕಲನ ನಾನು ಹೆದ್ರ ಪುಕ್ಕಲನೆ ಹಾಂ ಅಯ್ಯ ಜಳ ಹಾಕಾಕತ್ತೈತಿ ಅದಕ್ಕೆ ಹಿಂಗೆ ಹೊರಗೆ ನಿಂತಿದ್ದೆ ನಾನು ಈಗ ಏನಾಯ್ತು ಈಗ ಅದ ಏನಿಲ್ರಿ ಇದು ನೀವು ಎದಕ್ಕೆ ಹೋಗ್ತೀವಿ ಅಂದ್ರಲ್ಲ ದುಬೈ ಪಬಾಯಿ ಮತ್ತೆ ಏನು ಮಾಡ್ತೀರಿ ಹೋಗ್ತೀರೇನ್ರಿ ಅವ್ವ ಅಲ್ಲ ಇಷ್ಟು ದಿನ ರೀಪ ಇಷ್ಟು ದಿನ ಕಾಲು ಬಿದ್ದೆ ಕೈ ಹಿಡ್ದೆ ಹೌದು ಕೈಯಾಗ ಬಿದ್ದಾನೆ ಕಲಾವತಿ ನಾನು ದುಬೈಗೆ ಹೋಗ್ತಾನೆ ಅಂತಂದು ಕೈಯಾಗ ಕಡ್ಡಿ ಕೊಟ್ಟಿದ್ರಿ ಕೈಯಾಗ ಕಡ್ಡಿ ಕೊಟ್ಟು ಹೇಳಿದ್ರೆ ಅಲ್ಲೇದಕ್ಕೆ ಹೋಗಿದ್ದಿ ಅಲ್ಲೇನೈತಿ ಇಲ್ಲೇ ದ್ಯಾಮಣ್ಣಜನ್ ಹೊಲ್ದಾಗ ಕೆಲಸ ಮಾಡಿದ್ರೆ ಅವನ 300-400 ರೂಪಾಯಿ ಕೊಡ್ತಾನ ಯಾಕೆ ಇಲ್ಲೇ ಇರಬಾರ್ದಪ್ಪ ಅಲ್ಲೇದಕ್ಕೆ ಹೋಗಿದ್ದಿ ದುಬೈಗೆ ಅಂತಂದು ಅಂದ್ರಿ ಈಗ ನೋಡಿದ್ರೆ ನಮ್ಮ ಬೇಬಿ ಅಲ್ಲಿಂದ ಬರಾಕತ್ತಾಳ ನಾನು ಅಲ್ಲಿಗೆ ಹೋದ್ರೆ ಆಕೆ ಇಲ್ಲಿಗೆ ಬಂದೆ ಏನೇನು ರಾಮಾಯಣ ಮಾಡಿ ಏನೇನು ರಂಪಾಟ ಮಾಡಿ ಹೋಗ್ಕಾಳ ಏನ ಅಂತ ನನಗೆ ಚಿಂತಿತೈತಿ ಈಕೆ ನಮ್ಮ ಕಲ್ಲಮ್ಮ ನೋಡಿದ್ರೆ ಈಗ ಹೋಗ್ರಿ ಅಂತ ಈಕೆಂತಾಳ ಏನು ಮಾಡೋದಪ್ಪ ನಾನು ಎತ್ತಾಗಂತ ಬಡ್ದಾಡ್ಲಿರಿ ಅರೇ ಈಗ ನೀವು ಸುಮ್ಮನೆ ಅಲ್ಲಿ ಹೋಗಿ ಅದಕ್ಕದೆ ನಾವು ಇಲ್ಲೇ ನೀವು ಅಲ್ಲೇ ನಾವು ಇಲ್ಲೇ ನೀವು ಅಲ್ಲೇಕಿರಿ ಅದಕ್ಕೆ ಬೇಡ ಅಂತಂದು ನಾನು ಗದಿಗೆ ಪಜ್ಜಗ ಕೇಳ್ಕೊಂಡು ಬಂದಾನಿ ಯಪ್ಪ ಮತ್ತು ಹಿಂಗಿಂಗ ಆಗೈತಪ್ಪ ಆಕಿಕತಿ ಗದಿಗೆ ಪಜ್ಜ ಇವರು ಇನ್ನು ದಿನ ಬರ್ತಾವ ತಗೋ ಅಲ್ಲಿಗೆ ಮತ್ತು ದಿನಗೂಲಿ ಎಷ್ಟೈತಿ ಒಂದು 10-20 ರೂಪಾಯಿ ಜಾಸ್ತಿನ ಕೊಡ ಏಪ್ಪ ಅಂತಂದು ಹೇಳಿ ಮಾತಾಡಿ ಬಂದಾನಿ ಹೂನು ಅಂತಂದು ಅಂದಾನವ ನೀವು ಅಲ್ಲೇ ದುಬೈಗೆ ಪಬೈಗೆ ಅದಕ್ಕೆ ಹೋಗ್ತೀರಿ ಹಾಂ ರೀ ಹೇಳಿದ್ದೆ ಒಂದಿಟ್ಟು ಕೇಳ್ರಿ ದುಬೈ ಏನಾಗೈತಿ ಕಡೆಗೆ ನಾವು ಸಹಾಯದೆ ನಮ್ಮೂರಾಗ ಅದೇ ಡಾಕ್ಟರ್ ರಾಜ್ಕುಮಾರ್ ಹೇಳಿಲ್ಲೇನ್ರಿ ಏನು ನೀವು ಸುಮ್ಮನೆ ದುಬೈ ಏನಾಕತ್ತೀರಿ ಅಲ್ಲ ಕಲ್ಲಮ್ಮ ಈಗ ಯಾಡಿ ನೀನೇ ಅಂತೀನಿ ಆ ಕಡೆನೂ ಹೋಗ್ಬೇಡ್ರಿ ಈ ಕಡೆನೂ ಹೋಗ್ಬೇಡ್ರಿ ಅಂತಂದು ಎತ್ತಾಗಂತ ಸಾಯ್ಲಿ ನಾನು ನಡುವೆ ನೀನ ಹೇಳ ಎತ್ತಾಗಂತ ಸಾಯ್ಲಿ ನಾನು ನಡುವೆ ಅಂದ್ರೆ ಏನ್ರಿ ಹೋಗೋಣತಾಗ ತಪ್ಪಿ ನಮ್ಮ ಬೇಬಿದೆ ಬಾಯಿ ಬಿಟ್ಟಿಗಿಟ್ನೆ ನಾನೇ ಇಲ್ಲಿಲ್ಲ ಅದೇ ಹಂಗಲ್ಲೋ ಮರೆಯ ಅತ್ತಾಗ ದುಬೈಗೆ ಹೋಗೋಕ್ಕಾಗಲ್ದೆ ಇತ್ತಾಗ ಇಲ್ಲಿ ಇರೋಕ್ಕಾಗಲ್ದೆ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂತ ನಾನು ಹೇಳಿದ್ದೆ ಹಂಗಂದ್ರೆ ಮತ್ತೆ ಇವ್ರಿ ಯಾಕೆ ಹಿಂಗೆ ಅನ್ನಕತ್ರ ಅಂತ ನಂದೆ ಹಂಗೇನಿಲ್ಲ ನೀವೇ ಹೋಗ್ರಿ ಹೋಗೋದೇನು ಬೇಡ ಇಲ್ಲೇ ಗದಿಗೆ ಪದನ ಹತ್ರ ಮಾತಾಡಿ ಬಂದಾನಿ ಮತ್ತು ಈಗ ಹೊರಗೆ ಹೊಲ್ದಾಗ ಬಿತ್ತಿಗೆ ಅದಾವಪ್ಪ ಮತ್ತು ಇವರು ಬರ್ತಾರ ನೋಡ್ಕೊಂಡು ಕೊಡು ಕೂಲಿ ಜಾ ಮತ್ತು ದಿನ ತಪ್ಸಂಗಿಲ್ಲ ಅಂತಂದು ಹೇಳ್ತಾನೆ ಹ್ಞೂ ಆತು ನೋಡೋಣ ತಗೋ ಕಲ್ಲಮ್ಮ ಒಂದೀಟ ನಾನು ಹಿಂಗೆ ಹೋಗ್ಬಿಡ್ತಾನೆ ಯಾಕ್ರಿ ಏನಾತೆ ಏನೋ ಟೆನ್ಷನ್ನಾಗ ಅದೀರಿ ಏನಂತಂದು ಹೇಳವಲ್ರಿ ಏನಿಲ್ಲ ಏನಾತ್ರಿ ಏನಿಲ್ಲ ಮಾರಿಯ ನಾ ಯಾಕೆ ಟೆನ್ಷನ್ ಮಾಡ್ಕೊಲಿ ಅಲ್ಲ ಇವ್ರು ಯಾಕೆ ಏನೋ ಟೆನ್ಷನ್ನಾಗ ಅದಾರಲ್ಲ ಏನು ಗೊತ್ತಾಗಲ್ಲ ಏನಾರ ಕೇಳಿದ್ರಿ ಹೇಳಕತ್ತಿಲ್ಲ ಏನು ಮಾಡೋದೀಗ ಅಲ್ಲಿ ಹೋಗಿ ಅವ ಏನು ಒಟ್ಟು ಟೆನ್ಷನ್ನಾಗ ಅದಾರ ಏನಂತಂದು ಹೇಳೋಣ್ರಿ ಕೇಳಿದ್ರೆ ಹೇಳಂಗಿಲ್ಲ ಇವ್ರೆ ಏನಂತ ಕೇಳಿ ಕಲ್ಲಮ್ಮ ಕಿವಿ ಕೇಳೋಣ ಒಳಗೆ ಫೋನ್ ಬಂದೈತೆ ನೋಡೆ ಅಯ್ಯಯ್ಯ ಕೇಳಿಸಿಲ್ ಬಿಡ್ರಿ ಆದರೆ ನೀವು ಯಾಕೆ ಬೇಜಾರಾಗಿರಿ ಅಂತಂದೆ ಕೇಳ್ಬೇಕ ಅನಿಸ್ತೈತಿ ಆದರೆ ನೀವು ಹೇಳಂಗಿಲ್ಲ ಅಂತ ಗೊತ್ತಲ್ಲ ಅದಕ್ಕೆ ಸುಮ್ಮನಾದೆ ಕಲ್ಲಮ್ಮ ನಾನು ಒಂದೀಟ ಟೆನ್ಷನ್ನಾಗ ಅದಾನೆ ನೀನೇ ಹೋಗಿನ ಕಲಸ ಹತ್ರ ಹೋಗೆ ನಾನೇ ಒಂದೀಟ ಕೆಲಸ ಇತ್ತ ಅದನ್ನು ಮುಗಿಸ್ಕೊಂಡೆ ಮಧ್ಯಾಹ್ನ ಮನೆಗೆ ಬರ್ತಾನೆ ಅಂತ ಊಟಕ್ಕೆ ನಾನು ಸಾಯಕತ್ತೇನೆ ಇಲ್ಲಿ ನಮ್ಮ ಬೇಬಿ ಯಾವಾಗ ಬರ್ತಾಳ ಏನಂತಂದೆ ನಮ್ಮ ಕಲ್ಲಮ್ಮ ಬೇಕಿ ತಲೆ ಚಿಟ್ಟಿ ಹಿಡಿಸಿ ಪಟ್ಟನ್ ಸಾಕತ್ತಾಡ್ರಿಪ್ಪ ನಂದೆ ಅದ್ಯಾಕೆ ಹಂಗೆ ಇದ್ಯಾಕೆ ಹಿಂಗೆ ಅದ್ಯಾಕೆ ಹಂಗೆ ಹೋಗು ಮಾರಯ್ಯ ಆತಾಗ
ಹಾಕೋಣ ತಗ ನಮ್ಮ ಮುಂದೆ ಎಲ್ಲ ಸುಳ್ಳಪಳ ಹೇಳಿ ಪಿಂಕಿಗೆ ಬರೋಬ್ಬರಿ ಬೈಸೋಕ ಅಂತಂದು ರೆಡಿ ಏನಿಗೆ ಎಲ್ಲ ಅಡಿಗೆನ ನಾನು ಮಾಡೀನಿ. ಕಸ ಪಸ ನೆಲ ಬಾಂಡೆ ಎಲ್ಲ ಮಾಡಿ ಅಡಿಗೆ ಮಾಡಿಟ್ಟು ಈಗ ಅಡಿಗೆ ಮನೆ ಸ್ವಚ್ಛ ಮಾಡೀನಿ ಅಂತಂದು ಹೇಳಿದೆ. ನಮ್ಮವ್ವ ಅದ ಕರೆ ಅನ್ಕೊಂಡೆ ಪಿಂಕಿಗೆ ಬರೋಬ್ಬರಿ ಜಡಿಸ್ತಾ ಹುಡು. ಹಂಗ ಮಾಡ್ಬೇಕ. ಅಲ್ಲ ಎಲ್ಲಿ ಕುಂತೀಯ ಹುಡುಗಿಗೆ ಅನ್ಬಾರ್ದಂದ ಮಾಡಬಾರ್ದು ಕೆಲಸ ಎಲ್ಲ ಮಾಡಿಸಿ ನಾನ ಮಾಡೀನಿ ಅವ್ವ ಅಂತಂದು ನನ್ನ ಕಡೆ ಶಬಾಸ್ಗಿರಿ ತಗೊಳಕ ನಾಟಕ ಪಾಲಿಸಿ ಎಷ್ಟರ ಮಾಡ್ತಿದ್ದೀಯ ನೀನ ಗಂಡನ ಕೂಟ ಜಗ ಮಾಡಿ ಬಂದು ತವ್ರ ಮನೆ ಆಗಿದ್ರೆ ಮನ ಮರೀದಿಗೆ ಅನ್ಸಂಗಿಲ್ಲವ ಇವು ನೋಡ್ತೀಯ ಆ ಹುಡುಗಿಗೆ ಹೆಂಗೆ ಮಾಡ್ತಕ್ಕಂತ ಅದು ನನ್ನ ಹತ್ರ ಹೇಳಾಕ ತಗೊಂತ ಹೇಳ್ತ ಹೇಳ ಇವ ಅಂತಂದ ಮ್ಯಾಗ ಹೇಳ್ತ ಏನ್ ಮಾಡ್ಬೇಕ ಇವ ಇವಕ್ಕ ಮಾಡ್ತಾನೆ ನಮ್ಮ ಮಂಗ್ಲಿಗೆ ಬರಾಬರಿ ಬುದ್ಧಿ ಕಲಿಸ್ತಾನೆ ಕಿಡಿ. ಇನ್ನೊಂದ್ಸರಿ ನಮ್ಮ ಪಿಂಕಮ್ಮನ ತಂಟೆಗೆ ಹೋಗಿರ್ಬಾರ್ದಿಕ್ಕಿ ಹಂಗ ಮಾಡಿ ಬುದ್ಧಿ ಕಲಿಸ್ತಾನೆ ಕಿಗೆ. ಮಂಗಲಿ ನಮ್ಮವ್ವ ಬಂದ್ಲೆ ಏನ್ ಮಾಡದಪ್ಪ ಈಗ ಮಾಡ್ತಾನೆ ಇವ ಯಾಕೆ ಏನತ್ತ ಏನಾರ ಬೇಕಾಗಿತ್ತ ನಡಿ ಏನಾರ ಬೇಕಾದ್ರೆ ಮಾಡಿಕೊಡ್ತೇನೆ. ನೀನು ಸೊಸಿ ಮಕ್ಕೊಂಡ ಏನ ಮತ್ತೇನಾಯ್ತು ಆ ಕೆಲಸ ಮಾಡಿಕೊಡ್ತೇನೆ ನಡಿ ನಾನು. ಇವ ನಡಿ ಏನ ನಾನು ಸೊಸಿ ಮಕ್ಕೊಂಡಳ ಇವ ನಾನೇ ನನ್ನ ಸೊಸಿ ಈಗ ಶಾವ್ಗಿ ಉಪ್ಪಿಟ್ಟು ತಿಂದೆ ಹೆಚ್ಚಾಗಿ ತಿಂದೆ ಅಲ್ಲೇ ಒಳಗ ಬಾಂಡೆ ಬಿಟ್ಟಾಗ ಶಾವ್ಗಿ ಉಪ್ಪಿಟ್ಟಿಂದ ಬರೀ ನಮ್ಮ ಇಬ್ಬರು 2 ತಾಟ ತಿಂದಿದ್ವು 2 ಚಮಚಮೆ ಅದಾವ ಹೋಗಿ ಸ್ವಚ್ಛಗ ಬೆಳಗ್ಗೆ ಇಡು ಹೋಗ ಇವ ಆಕಿನ ಮಂಗ್ಲಿ ಹೋಗೋಗ ಹುಡುಗಿ ಹೊಟ್ಟೆಸ್ತಿದ್ವು ಅಂದ್ಲ ಹೋಗವ ಒಂದಿಟ ಶಾವ್ಗಿ ಉಪ್ಪಿಟ್ಟಾರ ಮಾಡೋಗ ಭಾಳಷ್ಟು ಎಣ್ಣೆ ಹಾಕಿ ಚಲೋ ಹೊತ್ನಾಗ ಮಾಡಿ ಇಬ್ರು ತಿನ್ನೋಣ ಅಂತಂದೆ. ಹುಂಡ್ರಿ ತೀರ ಅಂತಂದೆ ಭಾರಿ ಚಲೋ ಶಾವ್ಗಿ ಉಪ್ಪಿಟ್ಟು ಮಾಡಿತ್ತವ ನಮ್ಮ ಪಿಂಕಮ್ಮ. ಮಸ್ತಾಗಿತ್ತು ಬಿಡ. ಹೆಚ್ಚಾಗಿ ತಿಂದು ಅದೇ ದಬರ್ಯಾಗ ತಳದಾಗ ಹೊತ್ತಿತ್ತ ಅಂದಿಟ್ಟ ಅದಕ್ಕೆ ನೀರು ಹಾಕಿ ಅಲ್ಲೇ ದಬರ್ಯಾಗ ಇದ್ರಾಗಿಡುವ ಬುಟ್ಟಾಗ ನಿಮ್ಮ ಅಂಟಿ ಬೆಳಗ್ತಾಳ ಅಂತಂದು ಹೇಳಿದೆ ನಾನು. ಹೋಗೋಗ ಇವ ಬೆಳಗ್ಗೆ ಹೋಗ ಹೋಗ ಏನ ಶಾವ್ಗಿ ಉಪ್ಪಿಟ್ಟು ತಿಂದ್ರೆ ಹೂನಾಯ್ವ ಈಗ ಏನತ್ತೆ ನಮ್ಮ ಪಿಂಕಮ್ಮನ ಮಾಡಿತ್ತ ಶಾವ್ಗಿ ಉಪ್ಪಿಟ್ಟು ನಾನು ಆಕಿ ತಿಂದ್ವಿ. ಆಕಿ ಅಂಟಿಯರ್ನ ಕರಿತೀನಿ ಅಂದ ಮತ್ತು ನೀನು ಈಗ ಜಳದಾಗೆ ಒಂದು 4 ರೊಟ್ಟಿ ಹೊಡ್ತಾ ಹೊಡೆದೆ ಒಂದು ಗಂಗಾಳ ಅನ್ನ ಉಂಡೆ ಬಂದಿದ್ದಲ್ಲ ಇವ ಅದಕ್ಕೆ ಬಿಡ ಇವ ಅದೇ ನಿಮ್ಮಂಟಿ ಒಂದು ಸರಿ ತಿಂದ್ರೆ ಅಡಿಗೆ ಮನೆ ಕಡೆ ಒಳ್ಳೆ ನೋಡಂಗಿಲ್ಲವ ಬೇಡ ನಮ್ಗಿಬ್ಬರಿಗೆ ಮಾಡಿಯಲ್ಲ ಅದನ್ನ ಹಾಕ ಅಷ್ಟು ತಿಂದ್ಬಿಡೋಣ ಸುಮ್ಮನೆ ಅದ ಆರಿ ಹಂಗಾರಾಗಿಂದ ಚಲೋ ಇರಂಗಿಲ್ಲ ಏನಿಲ್ಲ ಅಂತಂದು ಹೇಳಿದೆ ನಾನು. ಅದೇ ಪಾಪ ತೆಗೆದಿಡ್ತಾನೆ ಬಿಡ್ರಿ ಹಿಂದಾಗಡೆ ತಿಂತಾರ ಅಂತಂತ ನಮ್ಮ ಪಿಂಕೆ ಇವ ಅರಿದು ತಿನ್ನಂಗಿಲ್ಲ ತಗೋಕಿ ನಮ್ಮ ಅಜ್ಜಿ ಮಂಗ್ಲಿ ಭಾರಿ ಸುಕೂಸ್ಮ ಜೀವ ಐತಕ್ಕಿದೆ ಬೇಡ ಅಂತಂದೆ ನಾನು ತೆಗೆಸಿಡ್ಲಿಲ್ಲ. ಇಬ್ರು ಕೂಡ ತಿಂದ್ವಿ. ಅಲ್ಲ ನಾನು ಹೆಂಗಾರ ಮಾಡಿ ಇವರಿಬ್ಬರಿಗೆ ನಡುವೆ ಬೆಂಕಿ ಇಟ್ಟೆ ಬಿಳೆ ಹುಲ್ಲು ಇಟ್ಟೆ ಪಟು ಮಾಡಿ ಕಡ್ಡಿ ಕೆರೆದಿಟ್ಟೆ ಹಂಗ ಉಬ್ತಾ ಉಬಿ ಪಟ ಅನ್ನಂಗ ಬೆಂಕಿ ಹಚ್ಚಿದಾತ ಅಂತಂದ್ರ ಇವ್ರು ನೋಡ್ತೀಯ ನನ್ನ ಬಿಟ್ಟು ಶಾವ್ಗಿ ಉಪ್ಪಿಟ್ಟು ತಿಂದಾರ ಅತಿ ಸೊಸಿ. ಏನ್ ಮಾಡಿವಾ ನಾನೇ ಅಲ್ವೇವಾ ಅಲ್ಲ ಮಗಳು ಅನ್ನೋದು ನಿನಗ ಕಬರಿಲ್ಲನ್ಬೇ ಆಕಿ ಒಂದಿಟ ಇಡುವ ತಿಂತಾಳ ಹಿಂದಾಗಡೆ ಬಂದ ಅಂತಂದ ನೀನು ಬಾಯಾಗ ಒಂದು ಮಾತು ಬರ್ಲಿಲ್ಲನ್ಬೇ ಆಯ್ವ ಏನು ಆಯ್ವ ಅಯ್ಯಯ್ಯ ನನಗರ ಏನು ಗೊತ್ತಲೇ ಆಕಿನ ಮಂಗಲಿ ನೀನು ಒಂದ್ಸರಿ ಉಂಡೆ ಅಂದ್ರೆ ಮುಗಿತ ಹೊಳೆ ಏನು ತಿನ್ನಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ಇಟ್ಟು ಅದಕ್ಕದನ್ನ ದೋಣಿ ಚೆಲ್ಲದವ ಇಬ್ರು ಹೆಚ್ಚಾಗಿ ತಿಂದೆ ಸ್ವಚ್ಛ ಮಾಡೋಣ ಅಂತಂದ ಅಂದೆ ನಾನು ಆ ಹುಡುಗಿ ಇಡ್ತಾನೆ ಅಂತೆ ನಾನು ಬೇಡ ಅಂದೆ. ಹೋಗು ತಳದಾಗ ಹೊತ್ತಿದ್ದು ಐತ ನೋಡೆ ಅದನ್ನ ತಿಂದೆ ದಬರಿ ಎಲ್ಲ ಸ್ವಚ್ಛ ಬೆಳಗ್ಗೆ ಇಟ್ಟು ಬಿಡುವ.